ಸಿದ್ದಿ ಅಂತೇಳಿ ಹೇಳಲಿಕ್ಕಾಗದಿದ್ರೆ ಶಾಂತಾರಾಮ್ ಸಿದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸಲ ನನ್ನ ಹೆಸರು ತಪ್ಪಾಗಿ ಬರ್ತದೆ. ಅದಕ್ಕೋಸ್ಕರ ಮಾನ್ಯ ಸಭಾಪತಿಗಳ ಗಮನಕ್ಕೆ ತಂದೆ. ನನ್ನ ಚುಕ್ಕೆ ಗುರಿತನ ಪ್ರಶ್ನೆ ಸಂಖ್ಯೆ 760 ಮಾನ್ಯ ಇಂಧನ ಸಚಿವರಿಗೆ ಕೇಳ್ತೀನಿ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿಗಳೇ, ಅತ್ಯಂತ ಚಿಕ್ಕ ಉತ್ತರ ಹಾಗೆ ಅತ್ಯಂತ ಗೊಂದಲದ ಉತ್ತರವನ್ನು ಸನ್ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನಾನು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಯಲ್ಲಾಪುರದ ಕಾಳಮ್ಮ ನಗರದಲ್ಲಿರುವ ಪರಿಷ್ಠ ಪಂಗಡಗಳ, ವಿಶೇಷವಾಗಿ ಸಿದ್ದಿ ಮತ್ತು ಇತರೆ ಸಮುದಾಯಗಳ ಹಲವು ಮನೆಗಳಿಗೆ ಇಲ್ಲಿಯವರೆಗೆ ವಿದ್ಯುತ್ ಸಂಪರ್ಕ ಇಲ್ಲದಿರೋದು ಸರ್ಕಾರ ಗಮನಕ್ಕೆ ಬಂದಿದೆ ಅಂತ ಕೇಳಿದ್ದೆ. ಗಮನಕ್ಕೆ ಬಂದಿದೆ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ಕೇಳಿದ್ದೆ, ಬಂದಿದ್ದಲ್ಲಿ ಸರ್ಕಾರ ಆದ್ಯತೆಯ ಮೇರೆಗೆ ಸದರಿ ಮನೆಗಳಿಗೆ ವಿದ್ಯುತ್ ಕಲ್ಪಿಸಲು ತೆಗೆದುಕೊಳ್ಳುವ ಕ್ರಮ ಮತ್ತು ಯಾವ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲಾಗುವುದು ಅನ್ನೋದನ್ನು ಕೇಳಿದ್ದೆ. ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಸದರಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡುವಂತೆ ಮನವಿಗಳು ಸ್ವೀಕೃತಗೊಂಡಿರುತ್ತವೆ. ಆದರೆ ವಿದ್ಯುತ್ ಸಂಪರ್ಕ ನೀಡಲು KERC ನಿಯಮದಂತೆ ಅಗತ್ಯವಿರುವ ದಾಖಲಾತಿಗಳಂಥ ವಾರಸುದಾರಿಕೆ ರುಜುವಾತು, ಮಾಲೀಕತ್ವದ ಪುರಾವೆ, ಅನುಭವದ ರುಜುವಾತು, ಸ್ಥಳೀಯ ಪ್ರಾಧಿಕಾರದ ಅನುಮತಿ ಪತ್ರ ಒದಗಿಸದ ಕಾರಣ ಅರ್ಜಿ ನೋಂದಾವಣೆಗೊಂಡಿರುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಸದರಿ ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಬಾರದೆಂದು ಜಮೀನು ವಾರಸುದಾರರೆಂದು ಹೇಳಿಕೊಳ್ಳುವವರು ಮನವಿ ಸಲ್ಲಿಸಿರುತ್ತಾರೆ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ನನಗೆ ಈಗ ವಿದ್ಯುತ್ತನ್ನು ಉಚಿತವಾಗಿ ಕೊಡುವಂಥ ಗೃಹ ಜ್ಯೋತಿ ಇತ್ಯಾದಿ ಯೋಜನೆಯಲ್ಲಿ ಯಾಕೆ ಕೊಡ್ಲಿಕ್ಕೆ ಬರಲ್ಲ ಅನ್ನುವಂಥದ್ದನ್ನು, ವಿಶೇಷವಾಗಿ ಅಲ್ಲಿ ಪರಿಶಿಷ್ಟ ಪಂಗಡದ ಸಿದ್ದಿ ಸಮುದಾಯದ ಮನೆಗಳು 15 ಮನೆಗಳಿಗೆ ವಿದ್ಯುತ್ ಇಲ್ಲ. ಆ ಒಂದು ನಿಖರವಾದ ಉತ್ತರವನ್ನು ಬಯಸ್ತೇನೆ ನಾನು. ಸಚಿವರು ಪತಿಗಳೇ, ಅವರು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರು. ಆ್ಯಕ್ಚುಲಿ ಪರಿಶಿಷ್ಟ ಜಾತಿ ವರ್ಗದವರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ವಿದ್ಯುತ್ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ನಾವೀಗಾಗಲೇ ತಮಗೆ ಗೊತ್ತಿದೆ, ಈ ಗೃಹಜ್ಯೋತಿ ಇದರಲ್ಲಿ ಸಾಕಷ್ಟು 1,60,00,000 ಜನರಿಗೆ ಫ್ರೀ ಕರೆಂಟ್ ಕೊಡ್ತಾ ಇದೆ. ಅಲ್ಲಿ ಏನೊಂದು ತಾಂತ್ರಿಕ ಪ್ರಶ್ನೆ ಬಂದಿದೆ ಅಂತ ಹೇಳ್ಬಿಟ್ರೆ, ಅವರಿಗೆ ದಾಖಲೆ ಇಲ್ಲ, ಅದು ಖಾಸಗಿ ಜಮೀನಿನಲ್ಲಿದ್ದಾರೆ ಅಂತ ನಮ್ಮವರು ಹೇಳ್ತಾರೆ. ಅದಕ್ಕೆ ನಾನು ಸನ್ಮಾನ್ಯ ಸದಸ್ಯರಲ್ಲಿ ಕೇಳ್ತಾ ಇರೋದು, ಅಲ್ಲಿ ಪಂಚಾಯತಿ ಆಗಲಿ ಅಥವಾ ಮುನ್ಸಿಪಾಲ್ಟಿಯವರು ಒಂದು ವಾಸ ಇದ್ದಾರೆ ಅಂತ ದೃಢೀಕರಣ ಪತ್ರ ಕೊಟ್ಟರೆ ಇಮಿಡಿಯೇಟಾಗಿ ಅವರಿಗೆ ಇದರಲ್ಲಿ ನಮ್ಮ ಒಂದು ತಾತ್ಕಾಲಿಕ ಕರೆಂಟನ್ನು ಕೊಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ. ನೀವು ಅದನ್ನು ದೃಢೀಕರಣ ಪತ್ರ ಒಂದು ಕೊಡಿಸ್ಬೇಕಾಗ್ತದೆ. ಯಾಕಂದರೆ ಖಾಸಗಿಯವರು ಇರೋ ಜಾಗದವರು ನಮ್ಮ ಲ್ಯಾಂಡಲ್ಲಿ ಅದನ್ನು ಕೊಡಬೇಡಿ ಅಂತ ಬಂದಿದ್ದಾರೆ. ಅದಕ್ಕೆ ಯಾವುದಾದ್ರು ಪಂಚಾಯತಿ ಆಗಲಿ TMCಯಿಂದಾಗಲಿ ಅವರಲ್ಲಿ ಅನುಭವದಲ್ಲಿದ್ದಾರೆ, ದೃಢೀಕರಣ ಪತ್ರ ಕೊಟ್ಟುಬಿಟ್ರೆ ಇಮಿಡಿಯೇಟಾಗಿ ಅದನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ನಾನು ನೋಡಿದ್ದೀನಿ ಅಧ್ಯಕ್ಷರೇ, ಪಾಪ ಸಣ್ಣ ಸಣ್ಣ ಈ ಥರ ಮನೆಗಳಿದೆ, ಇದರಲ್ಲಿದೆ. ಅವ್ರು ಜಿನಿಯನ್ನ ಕ್ವಶನ್ ಕೇಳಿದ್ರೆ, ಆದರೆ ಅದೊಂದು ದೃಢೀಕರಣ ಪತ್ರ ಕೊಡಿಸಿದ್ರೆ ನಾವು ಇಮಿಡಿಯೇಟಾಗಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ನೀವು ಸುಮ್ಮನೆ ಇರಬೇಡಿ, ನೀವು ಹೋಗಿ ಅದಕ್ಕೆ ಸಹಾಯ ಮಾಡಿ ದೃಢೀಕರಣ ಪತ್ರ ಕೊಡಲಿಕ್ಕೆ ನಮ್ಮ MD ಅವರಿಗೆ ಸಮೇತ ಇವತ್ತು ಹೇಳಿದ್ದೀನಿ. ಆದಷ್ಟು ಬೇಗನೆ ಕೊಡಿಸುವಂಥ ಕೆಲಸ ಮಾಡಿ. ಉತ್ತರ ಅಂತ ಹೇಳಿದೆ ಅಂದರೆ, ಈ ವಿಷಯ ಮತ್ತು ಅಲ್ಲಿ ಅನೇಕ ವಿಷಯ ಇಟ್ಕೊಂಡು ಕಳೆದ ತಿಂಗಳು ಅಲ್ಲಿ ಒಂದು ಸಭೆ ಕರೆದಾಗಿತ್ತು. ಅಲ್ಲಿ ವಿದ್ಯುತ್ ಇಲಾಖೆ ಮತ್ತು ಸಮಾಜ ಇಲಾಖೆ ಸೇರಿದಂತೆ 14 ಇಲಾಖೆಗಳ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಬರ್ತಿದ್ರು. ಅಲ್ಲಿ 8-10 ನಿರ್ಣಯಗಳಾಯಿತು. ಅದು ವಿದ್ಯುತ್ ಕೊಡ್ಲಿಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದು. ಆಮೇಲೆ ಅಲ್ಲಿ ಸಮೀಕ್ಷೆ ಮಾಡಬೇಕು ಅಂತಾಯಿತು. ಅಧಿಕಾರಿಗಳ ಜೊತೆ ನಾನು ಸ್ಥಳಕ್ಕೆ ಹೋಗಿ ಸಮೀಕ್ಷೆ ಮಾಡಿದಾಗ ಅಲ್ಲಿ 15 ST ಮನೆಗಳಿದೆ, 9 SC ಮನೆಗಳಿದೆ, ಜೊತೆಗೆ ಇತರೆ ಮನೆಗಳು 23 ಇದೆ. ಈ ಥರ ಒಟ್ಟಾರೆ 47 ಮನೆಗಳಿದೆ. ಇನ್ನೂ ಆಶ್ಚರ್ಯ ಅಂದರೆ ಅಲ್ಲಿರುವಂತಹ ಈ ಮನೆಗಳಿಗೆ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಸನ್ಮಾನ್ಯ ಸಭಾಪತಿಗಳೇ. ಮನೆ ಅಂತಂದರೆ ಇದೆ ಅಂತ ಕೊಟ್ಟಿದ್ದಾರೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ನೀರಿನ ಸಂಪರ್ಕ ಇದೆ, ವಿದ್ಯುತ್ ಮಾತ್ರ ಇಲ್ಲ. ಇದಕ್ಕಿಂತ ಹೆಚ್ಚು ಇನ್ನೇನು ದಾಖಲೆ ಬೇಕು ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಒಟ್ಟಾರೆ ಇರುವಂಥ 47 ಮನೆಗಳಲ್ಲಿ 9 ಮನೆಗಳಿಗೆ ಮಾತ್ರ ಇವತ್ತು ವಿದ್ಯುತ್ ಇದೆ, ಉಳಿದ ಎಲ್ಲ ಮನೆಗಳಿಗೆ ವಿದ್ಯುತ್ ಇಲ್ಲ. ST ಸೇರಿ SC ಮತ್ತು ಇತರೆ ಮನೆಗಳಿದ್ದಾವೆ, ಕೇವಲ ಬಳಕೆ ವಿದ್ಯುತ್ ಮಾತ್ರ. ಆಮೇಲೆ ಇನ್ನೊಂದು, ವಾರಸುದಾರಂತ ಹೇಳಿಕೊಳ್ಳುವವರು ತಕರಾರು ಮಾಡಿದ್ದಾರೆ ಅಂತೇಳಿ, ಅದು ಕೋರ್ಟಿನ ವಿಷಯ. ಈ ST ಮನೆಗಳಿಗೆ ಆ ಕೋರ್ಟಿನ ವಿಷಯ ಸಂಬಂಧಪಡೋದಿಲ್ಲ. ಹಾಗಾಗಿ ಒಂದು ಆ ಇಲಾಖೆಯವರಿಲ್ಲ. ನಮಗೇನು ನಮ್ಮ ದುರ್ದೈವ ಅಂದರೆ, ಪರಿಶಿಷ್ಟ ಪಂಗಡಗಳ ಸಮಸ್ಯೆ ಹೇಳ್ಕೊಳ್ಳಿ ನಮ್ಗೆ ಹತ್ತಿರ ಸಿಗುವಂಥ ಸಚಿವರಿಲ್ಲ.
ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಖಾತೆ ಇದೆ, ಬೇಕಾದಾಗ ಮಾತಾಡ್ಲಿಕ್ಕಾಗೋದಿಲ್ಲ. ಹೀಗಾಗಿ ನೂರಾರು ಸಮಸ್ಯೆಗಳಿದೆ. ಇದು ಅತ್ಯಂತ ನಾಚಿಕೆಗೇಡಿನ ವಿಷಯ. ಇದು ಇನ್ನು ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ನಾವು ಕಳೆದ್ರು ಕೂಡ ಮನೆಗಳಿಗೆ ಬಳಕೆ ವಿದ್ಯುತ್ ಇಲ್ಲ ಅಂತಂದ್ರೆ ಹೇಗೆ ಸುಮ್ಮನಿರ್ಲಿಕ್ಕೆ ಸಾಧ್ಯ ಸನ್ಮಾನ್ಯ ಸಭಾಪತಿಗಳೇ? ಹಾಗಾಗಿ ಬಹಳ ನಿಖರವಾದ ಉತ್ತರವನ್ನು ನಾನು ಒಂದು ನಿಮಿಷ, ಕೇವಲ ಇಂಧನ ಇಲಾಖೆ ಅಂತಲ್ಲ, ನಮ್ಮ ನೋಡಲ್ ಡಿಪಾರ್ಟ್ಮೆಂಟ್ ಇರಬಹುದು, ಉಳಿದೆಲ್ಲ ಇಲಾಖೆಗಳು ಅಲ್ಲಿಯವರು ಸರಿಯಾದ ಒಂದು ವರದಿ ಕೊಡಬೇಕಲ್ಲ ಸನ್ಮಾನ್ಯ ಸಭಾಪತಿಗಳೇ. ಅವರೇ ಕೊಟ್ಟಂತ ವರದಿ ನನ್ನ ಕೈಯಲ್ಲಿದೆ. ಅಲ್ಲಿ ಮಂತ್ರಿಗಳಿಗೆ ವರದಿ ಕೊಡದೇ ಇದ್ರೆ ಕೆಲಸ ಆಗಲ್ಲ. ಸನ್ಮಾನ್ಯ ಸಭಾಪತಿಗಳೇ, ಚಾಂದ್ರಾಮ್ ಸಿದ್ದಿ ಅವರು ಹೇಳಿದ್ದು ನಾನು ಒಪ್ಕೊಳ್ತೀನಿ. ಪಾಪ ಬಡವರಿದ್ದಾರೆ, ಎಲ್ಲ ಇದ್ದಾರೆ. ನೀವು ಹೇಳಿದಂಗೆ ಅಷ್ಟೊಂದು ದಾಖಲೆಗಳಿದ್ದಾರೆ. ಇಮಿಡಿಯೇಟ್ ಆಗಿ ಆ ದಾಖಲೆಗಳ ಆಧಾರದ ಮೇಲೇ ಕರೆಂಟ್ ಕನೆಕ್ಷನ್ ಕೊಡಿದ್ಬಿಟ್ಟು ನಾವು ಪರಿಶೀಲನೆ ಮಾಡಿ ಕೊಡಲಿಕ್ಕೆ ಅಂತ ಹೇಳ್ತೀನಿ. ಆದಷ್ಟು ಬೇಗನೆ ಕೊಡುವಂಥ ಕೆಲಸ ಇವತ್ತು ನನ್ನ ಗಮನಕ್ಕೆ ಬಂದಿದೆ. ಈಗ ಅದಕ್ಕೆ ನಾವು ಆದಷ್ಟು ಬೇಗನೆ ಅಂದರೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳಿಕ್ಕೆ ಆದೇಶ ಕೊಡ್ತೀನಿ. ಅಲ್ಲಿಯ ಜಿಲ್ಲೆಯ ಜಿಲ್ಲೆಯ ಡಿ ಅವರಿಗೂ ಗಮನ ಬಂದಿಲ್ಲ, ಸ್ವತಃ ನೋಡಿದ್ದಾರೆ ಪಶ್ಚಿಮ ಬಂಗಾಳದ ಇಲಾಖೆಯವರು. ಹಾಗಾಗಿ ಧನ್ಯವಾದ ಸನ್ಮಾನ್ಯ. ಗೋವಿಂದರಾಜು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.